ನಿನ್ನೆ ಹಾಡ ಹಗಲೇ ರಾಬರಿ ನಡೀತಲ್ಲ, ಕೈಯಲ್ಲಿ ಗನ್ ಹಿಡ್ಕೊಂಡು ಬಂದು ಒಬ್ಬ ಸಿಬ್ಬಂದಿಯ ನೆತ್ತರು ಹರಿಸಿ 93 ಲಕ್ಷ ಅಬೇಸ್ ಮಾಡಿದ್ದಾರಲ್ಲ ಕಿಡಿಗೇಡಿಗಳು. ಅದೇ ಸ್ಥಳಕ್ಕೆ ಈಗ ಸಚಿವ ಈಶ್ವರ್ ಖಂಡ್ರೆ ಅವರು ಭೇಟಿ ಕೊಟ್ಟಿದ್ದಾರೆ. ಅವರ ಜೊತೆಗೆ ಎಡಿಜಿಪಿ ಹರಿಶೇಖರನ್ ಅವರು ಕೂಡ ಆಗಮಿಸಿದ್ದಾರೆ ಅನ್ನೋದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಹಿರಿಯ ಪೊಲೀಸ್ ಅಧಿಕಾರಿಗಳ ಭೇಟಿಯಾಗಿ ಪರಿಶೀಲನೆ ಕೂಡ ಆಗ್ತಾ ಇದೆ. ಓರ್ವ ಆರೋಪಿಯ ಗುರುತನ್ನ ಪತ್ತೆ ಹಚ್ಚಿದ್ದಾರೆ ಪೊಲೀಸರು ಅನ್ನೋದರ ಡೀಟೇಲ್ಸ್ ಸಿಗ್ತಾ ಇದೆ. ಲಕ್ನೋ, ಬಿಹಾರ, ರಾಯ್ಪುರಕ್ಕೆ ತೆರಳಿದೆ ಖಾಕಿ ಟೀಮ್ ಆರೋಪಿಗಳ ಹುಡುಕಾಟದಲ್ಲಿ. ಕರ್ನಾಟಕ ಮತ್ತು ತೆಲಂಗಾಣ ಪೊಲೀಸರ ಹುಡುಕಾಟ ಕೂಡ ಆಗ್ತಾ ಇದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಲಕ್ನೋದ ಮಹಾತ್ಮ ಗಾಂಧಿ ವಿವಿಯಲ್ಲಿ ಒಬ್ಬ ಆರೋಪಿಯ ಗುರುತು ಪತ್ತೆ ಹಚ್ಚಿದ್ದಾರೆ ಪೊಲೀಸರು ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ನಿನ್ನೆಯ ಬೀದರ್ನ ರಾಬರಿ ಕೇಸ್ ಇದೆಯಲ್ಲ, ಹಲವು ಪ್ರಶ್ನೆಗಳನ್ನ ಹುಟ್ಟುಹಾಕಿದೆ. ಕಾರಣ ಎಟಿಎಂಗೆ ದುಡ್ಡು ತುಂಬೋದಕ್ಕೆ ಬಂದಂತಹ ಸಿಬ್ಬಂದಿಯ ಜೊತೆಗೆ ಗನ್ ಮ್ಯಾನ್ ಇಲ್ಲ. ಸಹಜವಾಗಿ ನಾವೆಲ್ಲಾ ಕಡೆ ಗಮನಿಸ್ತೀವಿ, ಎಟಿಎಂಗೆ ದುಡ್ಡು ಕಟ್ಟೋದಕ್ಕೆ ಅಥವಾ ತುಂಬೋದಕ್ಕೆ ಬಂದಂತಹ ಸಿಬ್ಬಂದಿಯ ಜೊತೆಗೆ ನಿಯಮಗಳ ಪ್ರಕಾರ ಅವ್ರ ಜೊತೆಗೆ ಒಬ್ರು ಗನ್ ಮ್ಯಾನ್ ಇರ್ಬೇಕು. ಯಾಕೆ ಇರ್ಲಿಲ್ಲ ಅನ್ನೋದು ಪ್ರಶ್ನೆ. ಜೊತೆಗೆ ಆ ವಾಹನದ ಡ್ರೈವರ್ ಕೂಡ ಕೆಳಗೆ ಇಳಿದಿರ್ಲಿಲ್ಲ. ನಿನ್ನೆ ಇಷ್ಟೆಲ್ಲ ಘಟನೆ ಆಗಿ ಅರಚಾಟ ಕೂಗಾಟ ಆಗ್ತಾ ಇದ್ರು, ಒಬ್ಬನ ನೆತ್ತರು ಹರಿದಿದ್ರು ಕೂಡ 90 ಲಕ್ಷ ಹಣದ ಬ್ಯಾಗನ್ನ, ಆ ಟ್ರಂಕ್ ಅನ್ನ ತೆಗೆದುಕೊಂಡು ಹೋಗೋದಕ್ಕೆ ಅವರು ಹೆಣಗಾಡ್ತಾ ಇರೋದು ಆ ಚಾಲಕನ ಮುಂದೆಯೇ ಆಗಿದೆ. ಸಹಜವಾಗಿ ಭಯ ಇರಬಹುದು, ಕೈಯಲ್ಲಿ ಗನ್ ಇತ್ತು, ಎಲ್ಲಿ ಶೂಟ್ ಮಾಡಿಬಿಡ್ತಾನೋ ಅನ್ನೋಂಥ ಭಯಕ್ಕೆ ಆ ವಾಹನ ಬಿಟ್ಟು ಆತ ಕೆಳಗೆ ಇಳಿಲಿಲ್ಲ. ಕೂಗಳತೆಯ ದೂರದಲ್ಲಿ ಪೊಲೀಸ್ ಸ್ಟೇಷನ್ ಇದ್ರೂ ಕೂಡ ಈ ಆರೋಪಿಗಳು ಅಷ್ಟು ಈಸಿಯಾಗಿ ಅಲ್ಲಿಂದ ಎಸ್ಕೇಪ್ ಆಗೋದಕ್ಕೆ ಹೇಗೆ ಬಿಟ್ಟರು ಪೊಲೀಸರು? ಯಾಕೆ ಇವರ ಸುಳಿವು ಸಿಗದೆ ಹೋಯಿತು ಅನ್ನೋದು ಪ್ರಶ್ನೆ ಆಯಿತು. ಮತ್ತೊಂದು ಕಡೆ ಬೀದರ್ನಲ್ಲಿ ನಿನ್ನೆ ಎಲ್ಲ ಕಡೆ ನಾಕಾಬಂದಿಯನ್ನ ಹಾಕಿದ್ರು, ಅದನ್ನ ದಾಟಿಯೂ ಕೂಡ ಆರೋಪಿಗಳು ಹೇಗೆ ಎಸ್ಕೇಪ್ ಆದ್ರು ಅನ್ನೋದು ಪ್ರಶ್ನೆ. ನಮ್ಮ ಪ್ರಕಾರ 87 ಲಕ್ಷ ರೂಪಾಯಿ ಕಲೆಕ್ಟ್ ಮಾಡಿದ್ದಾರೆ. ಅದರಲ್ಲಿ 4 ಲಕ್ಷ ರೂಪಾಯಿ ಕೆಳಗೆ ಬಿತ್ತಿದೆ. ಅದು ಅಲ್ಲಿ ಇರುವ ನಮ್ಮ ರೆಸ್ಪೆಕ್ಟಬಲ್ ಸಿಟಿಸನ್ ಒಬ್ಬರು ಅದನ್ನು ತೊಗೊಂಡು ನಮಗೆ ಹ್ಯಾಂಡ್ ಓವರ್ ಮಾಡಿದ್ದಾರೆ. 83 ಲಕ್ಷ ರೂಪಾಯಿ ಈಗ ಕಾಣೆಯಾಗಿದೆ. ರಾಬರಿ ಮಾಡಿಕೊಂಡು ಹೋಗಿದ್ದಾರೆ ಅಂದರೆ ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಷನ್ ನಮ್ಮ ಹತ್ರ ಇದೆ. 87 ಲಕ್ಷ ರೂಪಾಯಿ, ಅದರಲ್ಲಿ 4 ಲಕ್ಷ ರೂಪಾಯಿ ಕೆಳಗೆ ಬಿತ್ತು, 83 ಲಕ್ಷ ರೂಪಾಯಿ ತೊಗೊಂಡೋಗಿದ್ದಾನೆ ಎಂಬ ಮಾಹಿತಿ ಇದೆ. ಅದು ನಾವು ಇನ್ವೆಸ್ಟಿಗೇಷನ್ ಮಾಡುವಾಗ ಅವರು ಬ್ಯಾಂಕ್ನವರಲ್ಲಿ ನಮ್ಗೆ ಕರೆಕ್ಟಾಗಿ ಹೇಳ್ತಾರೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಓಂ ಪ್ರಕಾಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಓಂ ಪ್ರಕಾಶ್, ಈಗ ಹಿರಿಯ ಅಧಿಕಾರಿಗಳು, ಸಚಿವರು ಬಂದರು, ಸ್ಥಳ ಮಹಜರಾಗ್ತಾ ಇದೆ, ಪರಿಶೀಲನೆ ಆಗ್ತಾ ಇದೆ, ಎಲ್ಲವೂ ಓಕೆ. ಆದರೆ ನಿನ್ನೆ ಘಟನೆ ಆದ ಬಳಿಕ ಬೀದರ್ನಾದ್ಯಂತ ನಾಕಾಬಂದಿ ಅಳವಡಿಸಿದ್ರು ಕೂಡ ಪೊಲೀಸರಿಗೆ ಆರೋಪಿಗಳ ಗುರುತು ಪತ್ತೆ ಮಾಡೋದಕ್ಕೆ ಇಲ್ಲಿ ತನಕ ಆಗಲಿಲ್ಲ ಅನ್ನೋದೇ ವಿಪರ್ಯಾಸದ ಸಂಗತಿ. ಪೊಲೀಸರ ವೈಫಲ್ಯ ಎದ್ದು ಕಾಣಿಸ್ತಾ ಇಲ್ವಾ ನಿನ್ನೆ ಘಟನೆ ಬಗ್ಗೆ? ಖಂಡಿತವಾಗೂ ಶ್ರುತಿ, ಬೀದರ್ನಲ್ಲಿ ನಡೆದಂತ ಘಟನೆಯಲ್ಲಿ ಪೊಲೀಸರ ವೈಫಲ್ಯ ಮತ್ತೆ ಬ್ಯಾಂಕ್ ಎಂಪ್ಲಾಯಿಗಳು, CMS ಸಿಬ್ಬಂದಿಗಳ ವೈಫಲ್ಯ ಬಹುದೊಡ್ಡ ಪ್ರಮಾಣದಲ್ಲಿ ಎದ್ದು ಕಾಣ್ತಾ ಇರುವಂತದ್ದು. ಯಾಕಂತಂದ್ರೆ ಆರೋಪಿಗಳು ಈಗ ಹತ್ಯೆ ನಡೆಸಿ ದುಡ್ಡಿನೊಂದಿಗೆ ಪರಾರಿಯಾಗಿ ಸರಿಸುಮಾರಾಗಿ 26-27 ಗಂಟೆ ಕಳೀತಾ ಇರುವಂತದ್ದು. ಆದ್ರೂ ಕೂಡ ಆರೋಪಿಗಳ ಬಂಧನ ಆಗಿರ್ಲಿಲ್ಲ. ಇವತ್ತು ಕೂಡ ಸಚಿವರು ಬೀದರ್ನ ಇಬ್ರು ಸಚಿವರಾದಂತ ಈಶ್ವರ್ ಖಂಡ್ರೆ ಮತ್ತೆ ಜೊತೆಗೆ ಸಚಿವ ರಹೀಂ ಖಾನ್ ಇಬ್ರು ಕೂಡ ಸ್ಥಳಕ್ಕೆ ಬಂದಿರುವಂತದ್ದು. ಮತ್ತೊಂದ್ ಕಡೆ ಎಡಿಜಿಪಿ ಅಪರಾಧ ವಿಭಾಗದ ಎಡಿಜಿಪಿ ಆದಂತ ಹರಿಶೇಖರನ್ ಅವರು ಕೂಡ ಬೆಂಗಳೂರಿಂದ ಬಂದು ಇಲ್ಲಿ ಕ್ರೈಮ್ ರಿವ್ಯೂ ಮೀಟಿಂಗ್ ಅನ್ನ ಮಾಡಿರುವಂತದ್ದು. IG ಕೂಡ ಇಲ್ಲೇ ಸ್ಥಳದಲ್ಲೇ ಭೇಟಿಯಾಗಿರುವಂತದ್ದು. ಎಲ್ಲರೂ ಕೂಡ ಸ್ಪಾಟ್ಗೆ ಬಂದು ಅಲ್ಲಿ ಆಗಿರುವಂತ ಘಟನೆ ಬಗ್ಗೆ ಸಂಪೂರ್ಣವಾದಂತ ಮಾಹಿತಿಯನ್ನ ಕಲೆ ಹಾಕಿರುವಂತದ್ದು. ಬಹಳ ಪ್ರಮುಖವಾಗಿ ಆ ಘಟನೆ ನಡೆದ ಬಳಿಕ ಆರೋಪಿಗಳು ಬೀದರ್ನಿಂದ ಚನಾರ್ದಲ್ಲಿ ಕಾಲ್ಕಿತ್ತಿರುವಂತದ್ದು. ಅಂತಂದ್ರೆ ಕೆಲವು ನಿಮಿಷಗಳಲ್ಲಿ ಅಂದ್ರೆ ಅವರು ತೆಲಂಗಾಣದ ಮುಖಾಂತರ ತೆಲಂಗಾಣ ಎಂಟ್ರಿ ಆಗಿರುವಂತದ್ದು. ಹಾಗಾಗಿ ಆರೋಪಿಗಳ ಬಂಧನಕ್ಕೆ ಪೊಲೀಸರು ಬಹಳ ಆಕ್ಟಿವ್ ಆಗಿ ಅಂದ್ರೆ ಒಂದು ಬಲೆಯನ್ನ ಬೀಸಬೇಕಾಗಿತ್ತು. ಆದ್ರೆ ಈ ಒಂದು ಪ್ರಕರಣದಲ್ಲಿ ಪೊಲೀಸರ ಕೆಲವೊಂದಷ್ಟು ನಿಧಾನಗತಿ ಸಂಗತಿಗಳು ಜೊತೆಗೆ ಕಣ್ಣೆದುರಲ್ಲೇ ಇದ್ದಂತ ಆರೋಪಿಗಳನ್ನ ಓಕೆ ಓಂ ಪ್ರಕಾಶ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ನೋಡಿ, ಇದು ಬೀದರ್ ನಿನ್ನೆ ಹಾಡ ಹಗಲೇ ರಾಬರಿ ನಡೀತಲ್ಲ, ಕೈಯಲ್ಲಿ ಗನ್ ಹಿಡ್ಕೊಂಡು ಬಂದು ಒಬ್ಬ ಸಿಬ್ಬಂದಿಯ ನೆತ್ತರು ಹರಿಸಿ 93 ಲಕ್ಷ ಅಬೇಸ್ ಮಾಡಿದ್ದಾರಲ್ಲ ಕಿಡಿಗೇಡಿಗಳು. ಅದೇ ಸ್ಥಳಕ್ಕೆ ಈಗ ಸಚಿವ ಈಶ್ವರ್ ಖಂಡ್ರೆ ಅವರು ಭೇಟಿ ಕೊಟ್ಟಿದ್ದಾರೆ. ಅವರ ಜೊತೆಗೆ ಎಡಿಜಿಪಿ ಹರಿಶೇಖರನ್ ಅವರು ಕೂಡ ಆಗಮಿಸಿದ್ದಾರೆ ಅನ್ನೋದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಹಿರಿಯ ಪೊಲೀಸ್ ಅಧಿಕಾರಿಗಳ ಭೇಟಿಯಾಗಿ ಪರಿಶೀಲನೆ ಕೂಡ ಆಗ್ತಾ ಇದೆ. ಓರ್ವ ಆರೋಪಿಯ ಗುರುತನ್ನ ಪತ್ತೆ ಹಚ್ಚಿದ್ದಾರೆ ಪೊಲೀಸರು ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಲಕ್ನೋ, ಬಿಹಾರ, ರಾಯ್ಪುರಕ್ಕೆ ತೆರಳಿದೆ ಖಾಕಿ ಟೀಮ್ ಆರೋಪಿಗಳ ಹುಡುಕಾಟದಲ್ಲಿ. ಕರ್ನಾಟಕ ಮತ್ತು ತೆಲಂಗಾಣ ಪೊಲೀಸರ ಹುಡುಕಾಟ ಕೂಡ ಆಗ್ತಾ ಇದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಲಕ್ನೋದ ಮಹಾತ್ಮ ಗಾಂಧಿ ವಿವಿಯಲ್ಲಿ ಒಬ್ಬ ಆರೋಪಿಯ ಗುರುತು ಪತ್ತೆ ಹಚ್ಚಿದ್ದಾರೆ ಪೊಲೀಸರು ಅನ್ನೋದರ ಡೀಟೇಲ್ ಸಿಗ್ತಾ ಇದೆ.
ನಿನ್ನೆಯ ಬೀದರ್ನ ರಾಬರಿ ಕೇಸ್ ಇದೆಯಲ್ಲ 10 ಹಲವು ಪ್ರಶ್ನೆಗಳನ್ನ ಹುಟ್ಟುಹಾಕಿದೆ. ಕಾರಣ ಎಟಿಎಂಗೆ ದುಡ್ಡು ತುಂಬೋದಕ್ಕೆ ಬಂದಂತಹ ಸಿಬ್ಬಂದಿಯ ಜೊತೆಗೆ ಗನ್ಮ್ಯಾನ್ ಇಲ್ಲ. ಸಹಜವಾಗಿ ನಾವೆಲ್ಲಾ ಕಡೆ ಗಮನಿಸ್ತೀವಿ, ಎಟಿಎಂಗೆ ದುಡ್ಡು ಕಟ್ಟೋದಕ್ಕೆ ಅಥವಾ ತುಂಬೋದಕ್ಕೆ ಬಂದಂತಹ ಸಿಬ್ಬಂದಿಯ ಜೊತೆಗೆ ನಿಯಮಗಳ ಪ್ರಕಾರ ಅವ್ರ ಜೊತೆಗೆ ಒಬ್ರು ಗನ್ಮ್ಯಾನ್ ಇರಬೇಕು. ಯಾಕೆ ಇರ್ಲಿಲ್ಲ ಅನ್ನೋದು ಪ್ರಶ್ನೆ. ಜೊತೆಗೆ ಆ ವಾಹನದ ಡ್ರೈವರ್ ಕೂಡ ಕೆಳಗೆ ಇಳಿದಿರಲಿಲ್ಲ. ನಿನ್ನೆ ಇಷ್ಟೆಲ್ಲ ಘಟನೆ ಆಗಿ ಅರಚಾಟ ಕೂಗಾಟ ಆಗ್ತಾ ಇದ್ರು, ಒಬ್ಬನ ನೆತ್ತರು ಹರಿದಿದ್ರು ಕೂಡ 90 ಲಕ್ಷ ಹಣದ ಬ್ಯಾಗನ್ನ ಆ ಟ್ರಂಕ್ ಅನ್ನ ತೆಗೆದುಕೊಂಡು ಹೋಗೋದಕ್ಕೆ ಅವರು ಹೆಣಗಾಡ್ತಾ ಇರೋದು ಆ ಚಾಲಕನ ಮುಂದೆಯೇ ಆಗಿದೆ. ಸಹಜವಾಗಿ ಭಯ ಇರಬಹುದು, ಕೈಯಲ್ಲಿ ಗನ್ ಇತ್ತು, ಎಲ್ಲಿ ಶೂಟ್ ಮಾಡಿಬಿಡ್ತಾನೋ ಅನ್ನೋಂಥ ಭಯಕ್ಕೆ ಆ ವಾಹನ ಬಿಟ್ಟು ಆತ ಕೆಳಗೆ ಇಳಿಲಿಲ್ಲ. ಕೂಗಳತೆಯ ದೂರದಲ್ಲಿ ಪೊಲೀಸ್ ಸ್ಟೇಷನ್ ಇದ್ರೂ ಕೂಡ ಈ ಆರೋಪಿಗಳು ಅಷ್ಟು ಈಸಿಯಾಗಿ ಅಲ್ಲಿಂದ ಎಸ್ಕೇಪ್ ಆಗೋದಕ್ಕೆ ಹೇಗೆ ಬಿಟ್ಟರು ಪೊಲೀಸರು? ಯಾಕೆ ಇವರ ಸುಳಿವು ಸಿಗದೆ ಹೋಯಿತು ಅನ್ನೋದು ಪ್ರಶ್ನೆ ಆಯಿತು. ಮತ್ತೊಂದು ಕಡೆ ಬೀದರ್ನಲ್ಲಿ ನಿನ್ನೆ ಎಲ್ಲ ಕಡೆ ನಾಕಾಬಂದಿಯನ್ನ ಹಾಕಿದ್ರು, ಅದನ್ನ ದಾಟಿಯೂ ಕೂಡ ಆರೋಪಿಗಳು ಹೇಗೆ ಎಸ್ಕೇಪ್ ಆದ್ರು ಅನ್ನೋದು ಪ್ರಶ್ನೆ. ನಮ್ಮ ಪ್ರಕಾರ 87 ಲಕ್ಷ ರೂಪಾಯಿ ಕಲೆಕ್ಟ್ ಮಾಡಿದ್ದಾರೆ. ಅದರಲ್ಲಿ 4 ಲಕ್ಷ ರೂಪಾಯಿ ಕೆಳಗೆ ಬಿತ್ತದೆ. ಅದು ಅಲ್ಲಿ ಇರುವ ನಮ್ಮ ರೆಸ್ಪೆಕ್ಟಬಲ್ ಸಿಟಿಸನ್ ಒಬ್ಬರು ಅದನ್ನು ತೊಗೊಂಡು ನಮಗೆ ಹ್ಯಾಂಡ್ ಓವರ್ ಮಾಡಿದ್ದಾರೆ. 83 ಲಕ್ಷ ರೂಪಾಯಿ ಈಗ ಕಾಣೆಯಾಗಿದೆ. ರಾಬರಿ ಮಾಡಿಕೊಂಡು ಹೋಗಿದ್ದಾರೆ ಅಂದರೆ ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಷನ್ ನಮ್ಮ ಹತ್ರ ಇದೆ. 87 ಲಕ್ಷ ರೂಪಾಯಿ, ಅದರಲ್ಲಿ 4 ಲಕ್ಷ ರೂಪಾಯಿ ಕೆಳಗೆ ಬಿತ್ತು, 83 ಲಕ್ಷ ರೂಪಾಯಿ ತೊಗೊಂಡೋಗಿದ್ದಾನೆ ಎಂಬ ಮಾಹಿತಿ ಇದೆ. ಅದು ನಾವು ಇನ್ವೆಸ್ಟಿಗೇಷನ್ ಮಾಡುವಾಗ ಅವರು ಬ್ಯಾಂಕ್ನವರಲ್ಲಿ ನಮ್ಗೆ ಕರೆಕ್ಟಾಗಿ ಹೇಳ್ತಾರೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಓಂ ಪ್ರಕಾಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಓಂ ಪ್ರಕಾಶ್, ಈಗ ಹಿರಿಯ ಅಧಿಕಾರಿಗಳು ಸಚಿವರು ಬಂದರು, ಸ್ಥಳ ಮಹಜರಾಗ್ತಾ ಇದೆ, ಪರಿಶೀಲನೆ ಆಗ್ತಾ ಇದೆ, ಎಲ್ಲವೂ ಓಕೆ. ಆದರೆ ನಿನ್ನೆ ಘಟನೆ ಆದ ಬಳಿಕ ಬೀದರ್ನಾದ್ಯಂತ ನಾಕಾಬಂದಿ ಅಳವಡಿಸಿದ್ರು ಕೂಡ ಪೊಲೀಸರಿಗೆ ಆರೋಪಿಗಳ ಗುರುತು ಪತ್ತೆ ಮಾಡೋದಕ್ಕೆ ಇಲ್ಲಿ ತನಕ ಆಗಲಿಲ್ಲ ಅನ್ನೋದೇ ವಿಪರ್ಯಾಸದ ಸಂಗತಿ. ಪೊಲೀಸರ ವೈಫಲ್ಯ ಎದ್ದು ಕಾಣಿಸ್ತಾ ಇಲ್ವಾ ನಿನ್ನೆ ಘಟನೆ ಬಗ್ಗೆ? ಖಂಡಿತವಾಗೂ ಶ್ರುತಿ, ಬೀದರ್ನಲ್ಲಿ ನಡೆದಂತ ಘಟನೆಯಲ್ಲಿ ಪೊಲೀಸರ ವೈಫಲ್ಯ ಮತ್ತೆ ಬ್ಯಾಂಕ್ ಎಂಪ್ಲಾಯಿಗಳು CMS ಸಿಬ್ಬಂದಿಗಳ ವೈಫಲ್ಯ ಬಹುದೊಡ್ಡ ಪ್ರಮಾಣದಲ್ಲಿ ಎದ್ದು ಕಾಣ್ತಾ ಇರುವಂತದ್ದು. ಯಾಕಂತಂದ್ರೆ ಆರೋಪಿಗಳು ಈಗ ಹತ್ಯೆ ನಡೆಸಿ ದುಡ್ಡಿನೊಂದಿಗೆ ಪರಾರಿಯಾಗಿ ಸರಿಸುಮಾರಾಗಿ 26-27 ಗಂಟೆ ಕಳೀತಾ ಇರುವಂತದ್ದು. ಆದ್ರೂ ಕೂಡ ಆರೋಪಿಗಳ ಬಂಧನ ಆಗಿರ್ಲಿಲ್ಲ. ಇವತ್ತು ಕೂಡ ಸಚಿವರು ಬೀದರ್ನ ಇಬ್ರು ಸಚಿವರಾದಂತ ಈಶ್ವರ್ ಖಂಡ್ರೆ ಮತ್ತೆ ಜೊತೆಗೆ ಸಚಿವ ರಹೀಂ ಖಾನ್ ಇಬ್ರು ಕೂಡ ಸ್ಥಳಕ್ಕೆ ಬಂದಿರುವಂತದ್ದು. ಮತ್ತೊಂದ್ ಕಡೆ ADGP ಅಪರಾಧ ವಿಭಾಗದ ADGP ಆದಂತ ಹರಿಶೇಖರ್ನವರು ಕೂಡ ಬೆಂಗಳೂರಿಂದ ಬಂದು ಇಲ್ಲಿ ಕ್ರೈಮ್ ರಿವ್ಯೂ ಮೀಟಿಂಗ್ ಅನ್ನ ಮಾಡಿರುವಂತದ್ದು. IG ಕೂಡ ಇಲ್ಲೇ ಸ್ಥಳದಲ್ಲೇ ಭೇಟಿಯಾಗಿರುವಂತದ್ದು. ಎಲ್ಲರೂ ಕೂಡ ಸ್ಪಾಟ್ಗೆ ಬಂದು ಅಲ್ಲಿ ಆಗಿರುವಂತ ಘಟನೆ ಬಗ್ಗೆ ಸಂಪೂರ್ಣವಾದಂತ ಮಾಹಿತಿಯನ್ನ ಕಲೆ ಹಾಕಿರುವಂತದ್ದು. ಬಹಳ ಪ್ರಮುಖವಾಗಿ ಆ ಘಟನೆ ನಡೆದ ಬಳಿಕ ಆರೋಪಿಗಳು ಬೀದರ್ನಿಂದ ಚನಾರ್ದಲ್ಲಿ ಕಾಲ್ಕಿತ್ತಿರುವಂತದ್ದು. ಅಂತಂದ್ರೆ ಈ ಕೆಲವು ನಿಮಿಷಗಳಲ್ಲಿ ಅಂದ್ರೆ ಅವರು ತೆಲಂಗಾಣದ ಮುಖಾಂತರ ತೆಲಂಗಾಣ ಎಂಟ್ರಿ ಆಗಿರುವಂತದ್ದು. ಹಾಗಾಗಿ ಆರೋಪಿಗಳ ಬಂಧನಕ್ಕೆ ಪೊಲೀಸರು ಬಹಳ ಆಕ್ಟಿವ್ ಆಗಿ ಅಂದ್ರೆ ಒಂದು ಬಲೆಯನ್ನ ಬೀಸಬೇಕಾಗಿತ್ತು. ಆದ್ರೆ ಈ ಒಂದು ಪ್ರಕರಣದಲ್ಲಿ ಪೊಲೀಸರ ಕೆಲವೊಂದಷ್ಟು ನಿಧಾನಗತಿ ಸಂಗತಿಗಳ ಜೊತೆಗೆ ಕಣ್ಣೆದರಲ್ಲೇ ಇದ್ದಂತ ಆರೋಪಿಗಳನ್ನ ಬಂಧಿಸದೆ ಹೋಗಿರುವಂತ. ಓಕೆ ಓಂ ಪ್ರಕಾಶ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ನೋಡಿ, ಇದು ಬೀದರ್